ಬನ್ನಿ ಕತೆ ಶುರು ಮಾಡೋಣವಾ? ಅಪ್ಪ, ನಾನು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ಮಾಡುತ್ತೇನೆ ಎಂದು ಅಕ್ಷಯ ಹೇಳಿದ. ರಾಘವ ಬೇಜಾರಿನಿಂದ ತಲೆ ತಗ್ಗಿಸಿದ. ನಿನ್ನನ್ನು ಕಲಿಸಬೇಕು ಅನ್ನೋ ಆಸೆ ಇದೆ, ಆದರೆ ಹಣ ಎಂದು ಸುಮ್ಮನಾದನು. ಆ ರಾತ್ರಿ ಸವಿತಾ ತನ್ನ ಮದುವೆಯ ಸಮಯದಲ್ಲಿ ತಂದಿದ್ದ ಚಿನ್ನದ ಬಳೆಗಳನ್ನು ತೆಗೆದು ರಾಘವನ ಕೈಗೆ ಕೊಟ್ಟಳು. ಇವು ನನಗೆ ಆಭರಣ ಅಲ್ಲ, ನಮ್ಮ ಮಕ್ಕಳ ಭವಿಷ್ಯವೇ ನನ್ನ ಆಭರಣ ಎಂದಳು. ರಾಘವ ಇದನ್ನು ಕೇಳಿ ಬೆಚ್ಚಿಬಿದ್ದ. ಇಲ್ಲ ಸವಿತಾ, ಇದು ತಪ್ಪು, ಬೇಡ ಎಂದನು. ಮಕ್ಕಳ ಕನಸಿಗಿಂತ ದೊಡ್ಡ ಆಭರಣ ಯಾವುದೂ ಇಲ್ಲ ರೀ ಎಂದಳು. ಆ ಮಾತು ಕೇಳಿ ಬಾಗಿಲಿನ ಹಿಂದೆ ನಿಂತಿದ್ದ ಅಕ್ಷಯ ಮತ್ತು ಆದಿತ್ಯರ ಕಣ್ಣಲ್ಲಿ ನೀರು ತುಂಬಿ ಬಂದಿತ್ತು. ಅಕ್ಷಯ ನಗರಕ್ಕೆ ಹೋದ. ಮನೆ ಖಾಲಿ ಖಾಲಿಯಾಗಿ ಕಾಣಿಸಿತು. ಆದಿತ್ಯ ಪ್ರತಿದಿನ ಅಣ್ಣನನ್ನು ನೆನಪಿಸಿಕೊಳ್ಳುತ್ತಿದ್ದ. ಕೆಲವೊಮ್ಮೆ ವಿಡಿಯೋ ಕರೆ ಕೂಡ ಮಾಡುತ್ತಿದ್ದ. ಒಂದು ದಿನ ಅಕ್ಷಯನಿಂದ ಕರೆ ಬಂತು. ಅಮ್ಮ, ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಬಂದಿದೆ ಎಂದನು. ಸವಿತಾ ಸಂತೋಷದಿಂದ ಅತ್ತಳು. ನಿನ್ನ ಅಪ್ಪನಿಗೆ ಹೇಳ್ತೀನಿ. ರಾಘವ ಏನೂ ಮಾತಾಡಲಿಲ್ಲ. ಫೋನಿಟ್ಟು ಹೊರಗೆ ಹೋಗಿ ಹೊಲದ ಮಧ್ಯೆ ನಿಂತ. ಅವನ ಕಣ್ಣಿಂದ ನಿಧಾನವಾಗಿ ಕಣ್ಣೀರು ಜಾರಿತು. ಕೆಲ ವರ್ಷಗಳ ನಂತರ ಅಕ್ಷಯ ಒಳ್ಳೆಯ ಕೆಲಸಕ್ಕೆ ಸೇರಿಕೊಂಡ. ಆದಿತ್ಯ ಕೂಡ ಇಂಜಿನಿಯರಿಂಗ್ ಓದಲು ಶುರು ಮಾಡಿದ. ಒಂದು ಹಬ್ಬದ ದಿನ ಇಬ್ಬರೂ ಮನೆಗೆ ಬಂದರು. ರಾತ್ರಿ ಊಟದ ನಂತರ ರಾಘವ ಮಕ್ಕಳನ್ನು ಕರೆದು ಹೇಳಿದ, ನಾನು ನಿಮಗೆ ದೊಡ್ಡ ಆಸ್ತಿ ಕೊಟ್ಟಿಲ್ಲ, ಆದರೆ ನೀವು ಇಬ್ಬರು ಒಟ್ಟಾಗಿ ಇರಬೇಕು. ಅಣ್ಣ ತಮ್ಮಂದಿರ ಪ್ರೀತಿ ಕಳೆದು ಹೋದರೆ ಯಾವ ಸಂಪತ್ತೂ ಉಳಿಯುವುದಿಲ್ಲ ಎಂದನು. ಆದಿತ್ಯ ನಗುತ್ತಾ ಹೇಳಿದ, ಅಪ್ಪ, ನಾವು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಜಗಳ ಮಾಡುತ್ತಿದ್ದೆವೋ ಅಲ್ವಾ ಎಂದ. ಅಕ್ಷಯ, ಹೌದು, ಆದರೆ ಆ ಜಗಳಗಳೇ ನಮ್ಮನ್ನು ಇನ್ನಷ್ಟು ಹತ್ತಿರ ಮಾಡಿವೆ ಎಂದನು. ಸವಿತಾ ದೇವರ ದೀಪ ಹಚ್ಚಿ ಹೇಳಿದಳು, ಮನೆಯ ಗೋಡೆಗಳು ಇಟ್ಟಿಗೆಯಿಂದ ಕಟ್ಟಬಹುದು, ಆದರೆ ಮನೆಯ ಕುಟುಂಬ ಪ್ರೀತಿ, ನಂಬಿಕೆ ಮತ್ತು ಕ್ಷಮೆಯಿಂದ ಮಾತ್ರ ಕಟ್ಟಬಹುದು. ಆ ರಾತ್ರಿ ನಾಲ್ವರು ಮನೆಯ ಮುಂದೆ ಕುಳಿತು ಚಂದ್ರನನ್ನು ನೋಡುತ್ತಿದ್ದರು. ಗಾಳಿ ನಿಧಾನವಾಗಿ ಬೀಸುತ್ತಿತ್ತು. ಜಗಳಗಳೂ ಇದ್ದವು, ಕಣ್ಣೀರು ಇತ್ತು, ನೋವು ಕೂಡ ಇತ್ತು. ಆದರೆ ಅವುಗಳಿಗಿಂತ ದೊಡ್ಡದು ಅವರ ನಡುವಿನ ಪ್ರೀತಿ. ಯಾಕೆಂದರೆ ನಿಜವಾದ ಕುಟುಂಬ ಎಂದರೆ ಎಂದಿಗೂ ಜಗಳವಾಗದ ಮನೆ ಅಲ್ಲ, ಜಗಳವಾದ ನಂತರವೂ ಒಬ್ಬರ ಕೈಯನ್ನು ಒಬ್ಬರು ಬಿಡದ ಜನರು ಇರುವ ಮನೆ. ಧನ್ಯವಾದಗಳು.